ಎಲ್ಲರಿಗೂ ನಮಸ್ಕಾರ. ಈ ಸೂರು ಸ್ವಾಗತ. ತರಗತಿ 3ನೇ ತರಗತಿ, ವಿಷಯ ಕನ್ನಡ, ಭಾಗ 5, ಪಾಠ 6. ಮಕ್ಕಳೇ, ಪಾಠದ ಹೆಸರು ಈ ಸೂರು ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಖಾತೆ ಕಿರ್ದಿ ಪುಸ್ತಕಕ್ಕೋಸ್ಕರ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥ್ ರಾವ್ ಮತ್ತೆ ಈಸೂರಿಗೆ ಬರ್ತಾರೆ. ಅಲ್ಲಿ ಅವರಿಬ್ಬರನ್ನ ತಡೀತಾರೆ. ಏಕೆಂದರೆ ನೀವು ಬ್ರಿಟಿಷ್ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿಯನ್ನು ಹಾಕಿಕೊಂಡು ಈಸೂರಿಗೆ ಬರಬೇಕು, ಮತ್ತು ಇಲ್ಲೇ ನೀವು ಕೆಲಸವನ್ನು ಮಾಡಬೇಕೆಂದು ಅವರಿಗೆ ಈಸೂರಿನ ಅಧಿಕಾರಿಗಳು ಆಜ್ಞೆಯನ್ನು ಮಾಡ್ತಾರೆ. ಅದಕ್ಕೆ ಅವರಿಬ್ಬರೂ ಸಹ ಒಪ್ಪಲಿಲ್ಲ. ಯಾವಾಗ ಅವರಿಬ್ಬರೂ ಒಪ್ಪಲಿಲ್ಲವೋ ಆಗ ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಗಿತ್ತು. ಆದರೆ ಆ ದಂಡವನ್ನು ಅವರು ಕಟ್ಟಲಿಲ್ಲ. ಹಾಗಾಗಿ ಅವರು 3 ಗಂಟೆಗಳ ಕಾಲ ಒಂಟಿ ಕಾಲಿನಲ್ಲಿ ನಿಲ್ಲುವಂತೆ ಈಸೂರು ಸರ್ಕಾರ ಅವರಿಗೆ ಶಿಕ್ಷೆ ವಿಧಿಸಲಾಗಿತ್ತು. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು ಅಲ್ವ ಮಕ್ಕಳೇ? ಈಗ ಮುಂದಿನ ಭಾಗವನ್ನು ನೋಡೋಣ. ಕೋಪಗೊಂಡ ಅಧಿಕಾರಿಗಳು ನಿರಾಯುಧ ಜನರ ಮೇಲೆ ಲಾಠಿ ಬೀಸಿದರು, ಸಿಕ್ಕವರನ್ನೆಲ್ಲ ಚುಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಗಿತ್ತು. ಈಸೂರಿನಲ್ಲಿ ಹೊಸ ಸರ್ಕಾರ ರಚನೆಯಾಗಿತ್ತು. ಇದನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಕೋಪಗೊಂಡು ಅಮಲ್ದಾರರು ಮತ್ತು ಪೊಲೀಸ್ ಸಿಬ್ಬಂದಿಯೊಂದಿಗೆ ಈಸೂರಿನ ಮೇಲೆ ದಾಳಿಯನ್ನು ಮಾಡ್ತಾರೆ ಅಲ್ವಾ? ಮತ್ತು ಯಾವುದೇ ಆಯುಧಗಳಿಲ್ಲದೆ ಬ್ರಿಟಿಷ್ ಅಧಿಕಾರಿಗಳು ಈಸೂರಿನ ಜನತೆಯ ಮೇಲೆ ಲಾಠಿ ಬೀಸಿದರು, ಸಿಕ್ಕವರನ್ನೆಲ್ಲ ಚೆಚ್ಚಿದರು. ಬ್ರಿಟಿಷ್ ಕಡೆಯವರು ಯಾರ್ಯಾರು ಸಿಕ್ತಾರೋ ಅವರನ್ನೆಲ್ಲ ಚಚ್ಚಿದರು. ರೊಚ್ಚಿಗೆದ್ದ ಜನರ ಪ್ರತಿಭಟನೆ ಹೆಚ್ಚಾಯಿತು. ಇದನ್ನೆಲ್ಲ ನೋಡಿದ ಈಸೂರಿನ ಜನ ರೊಚ್ಚಿಗೆ ಹೇಳ್ತಾರೆ. ಆಗ ಪ್ರತಿಭಟನೆ ಇನ್ನೂ ಜೋರಾಯಿತು. ಆಗ ಈಸೂರಿನ ಜನತೆ ಹೇಳ್ತಾರೆ, ಏ ಸೂರು ಕೊಟ್ಟರೂ ಈ ಸೂರು ಬಿಡೆವು ಎಂಬ ಘೋಷಣೆ ಮತ್ತೊಮ್ಮೆ ಮುಗಿಲು ಮುಟ್ಟಿತು. ಅವರ ಬಾಯಿಗಳಲ್ಲಿ, ಈಸೂರಿನ ಜನತೆ ಬಾಯಲ್ಲಿ, ನೀವು ಎಷ್ಟೇ ಊರುಗಳನ್ನು ಕೊಟ್ಟರೂ ನಾವು ಈ ಸೂರನ್ನು ಬಿಡೆವು ಎಂಬ ಘೋಷಣೆ ಮುಗಿಲೆತ್ತರಕ್ಕೂ ಮುಟ್ಟಿತು. ಆಕಾಶದ ಎತ್ತರಕ್ಕೂ ಅವರ ಕೂಗು ಕೇಳಿಸ್ತಾ ಇತ್ತು. ಪೊಲೀಸರು ತಾಳ್ಮೆ ಕಳೆದುಕೊಂಡು ಜನರ ಮೇಲೆ ಗುಂಡು ಹಾರಿಸಿದರು. ಆ ಘೋಷಣೆಗಳನ್ನು ಕೇಳುತ್ತಿದ್ದಂತೆ ಪೊಲೀಸರು ಅವರ ತಾಳ್ಮೆಯನ್ನು ಕಳೆದುಕೊಂಡು ಈಸೂರಿನ ಜನರ ಮೇಲೆ ಗುಂಡು ಹಾರಿಸಿದರು. ರೊಚ್ಚಿಗೆದ್ದ ನಮ್ಮ ಜನರು ಅವರ ಮೇಲೆ ಮುಗಿಬಿದ್ದರು. ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಸತ್ತರು. ನೋಡಿ, ಯಾವಾಗ ಬ್ರಿಟಿಷ್ ಕಡೆಯವರು ಈಸೂರಿನ ಜನರ ಮೇಲೆ ಗುಂಡು ಹಾರಿಸಿದರೋ ಆಗ ಈಸೂರಿನ ಜನರು ರೊಚ್ಚಿಗೇಳ್ತಾರೆ. ರೊಚ್ಚಿಗೆದ್ದು ಎಲ್ಲರೂ ಒಟ್ಟಿಗೆ ಬ್ರಿಟಿಷರ ಮೇಲೆ ಮುಗಿಬಿದ್ದಾಗ ಆಗ ಬ್ರಿಟಿಷ್ ಕಡೆಯವರಾದಂತಹ ಅಮಲ್ದಾರ ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ ಆ ಸಂದರ್ಭದಲ್ಲಿ ಸಾಯುತ್ತಾರೆ, ಸತ್ತರು. ಇನ್ನು ಪದಗಳ ಅರ್ಥ. ಘೋಷಣೆ ಅಂದರೆ ಗಟ್ಟಿಯಾಗಿ ಕೂಗುವುದು. ಘೋಷಣೆ ಅಂದರೆ ಗಟ್ಟಿಯಾಗಿ ಅಂತ. ರೊಚ್ಚಿಗೆದ್ದ ಅಂದರೆ ಕೋಪಗೊಂಡ ಅಂತ. ನಿರಾಯುಧ ಅಂದರೆ ಆಯುಧ
ಆಯುಧವಿಲ್ಲದೆ, ಯಾವುದೇ ಆಯುಧಗಳಿಲ್ಲದೆ. ಗ್ರಾಮ, ಹಳ್ಳಿ. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ, ಪದಗಳ ಅರ್ಥ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಪ್ರಶ್ನೆಗಳು: ಪ್ರಶ್ನೆ 1, ಯಾವ ಊರಿನ ಮೇಲೆ ಬ್ರಿಟಿಷರು ದಾಳಿ ನಡೆಸಿದರು? ಪ್ರಶ್ನೆ 2, ಈಸೂರು ಜನರ ಘೋಷಣೆ ಏನು? ಪ್ರಶ್ನೆ 3, ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರಗಳನ್ನು ಹುಡುಕಿ ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.